ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಡಿಸೆಂಬರ್ 31 ಸಮೀಪ ಬರ್ತಾ ಇದ್ದಾಗೆ ಇನ್ನು 11 ದಿವಸ ಉಳಿತು. ಜಿಲ್ಲೆ ಯಾವಾಗ ಘೋಷಣೆ? ಗೋಕಾಕ್ ಮತ್ತು ಚಿಕ್ಕೋಡಿ ಜನರ ಒಂದೇ ಪ್ರಶ್ನೆ. ಅದರಲ್ಲೂ ಚಿಕ್ಕೋಡಿಯಲ್ಲಂತೂ ಮನೆಯಲ್ಲಿ ಚರ್ಚೆ. ಚಿಕ್ಕೋಡಿ ಯಾವಾಗ ಘೋಷಣೆ ಆಗ್ತದೆ? ಒತ್ತಡ ಹಾಕ್ತಾ ಇದ್ದಾರೆ. MP ಚಿಕ್ಕೋಡಿ MP ಅವ್ರ ಮೇಲೆ ಆಗಿರ್ಬೋದು, ಅಥವಾ ಸತೀಶ್ ಅವ್ರ ಮೇಲೆ ಆಗಿರ್ಬೋದು, ಅಧಿಕಾರದಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಮಾಡ್ರಿ, ನಮ್ಮದು ಮುಗಿಸ್ರಿ, ಹಲವು ದಶಕಗಳ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ರಿ, ಇದೊಂದು ಅನಿವಾರ್ಯ ಅನ್ನುವಂಗೆ ಮಾಡ್ರಿ ನಮಗೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಗೋಕಾಕದಲ್ಲೂ ಸಹಿತ ಮೀಟಿಂಗ್ ಮೇಲೆ ಮೀಟಿಂಗ್ಗಳಲ್ಲೇ ನಡೀತಾನೆ ಇದ್ದಾವೆ. ಸಾರ್ವಜನಿಕವಾಗಿ ಕೆಲವೊಂದಿಷ್ಟು ಅಭಿವ್ಯಕ್ತಿ ಆಗ್ತಾ ಇದ್ದಾವೆ, ಮೀಡಿಯಾದಲ್ಲೂ ಕೆಲವೊಂದಿಷ್ಟು ಹೊರಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಅಲ್ಲೆಲ್ಲ ಎಲ್ಲೆಲ್ಲೇ ಒಂದಿಷ್ಟು ನಮ್ಮದು ಬೈಲಹೊಂಗಲ ಜನನು ನಮ್ಮ ಜೊತೆಗೆ ಅಥಣಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಅವ್ರದ್ದು ಮಾಡೋದು ಅದು ನಮ್ಮದು ಮಾಡಿರಿ ಅಂತ. ಅಂದರೆ ಇವು ಎರಡೂ ಜಿಲ್ಲಾ ಘೋಷಣೆ ಮಾಡೋದು ನಮಗೂ ಘೋಷಣೆ ಆಗಬೇಕು, ಇಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ. ಆದರೆ ಈಗ ಸ್ಟ್ರೈಕ್ ಮಾಡೋಕೈತಿ ಜೋರಾಗಿ ಚಿಕ್ಕೋಡಿ ಭಾಗದವರು, ಚಿಕ್ಕೋಡಿ ಜನ. ಅದಕ್ಕೆ ನಮ್ಮದು ಮಾಡ್ರಪ್ಪ, ಚಿಕ್ಕೋಡಿಯರೇ ಮಾಡ್ರಿ ಅನ್ನುವಷ್ಟರ ಮಟ್ಟಿಗೆ ಅವ್ರು ಇವತ್ತು ತೀವ್ರವಾದಿಗಳು ಆಗ್ತಾ ಇದ್ದಾರೆ. ಗೋಕಾಕದಲ್ಲಿ ಅದೇ ತೀವ್ರತನ ಹೆಚ್ಚಾಗ್ತದೆ. ಗೋಕಾಕ್ ಜನರಿಗೆ ಒಂದಿಷ್ಟು, ಅದರಲ್ಲೂ ಬಹು ಜನಸಂಖ್ಯಾತರಿಗೆ ಸತೀಶ್ ಅವ್ರ ಮೇಲೆ ಭರವಸೆ, ಅವರು ಮಾಡಿಯೇ ತೀರ್ತಾರೆ ಈ ಸಲ ಅನ್ನುವಂಥ ಅವರ ಅಭಿಮಾನಿಗಳ ಅಭಿಪ್ರಾಯ. ಭಾಳಷ್ಟು ಜನ ಅವರ ಅಭಿಮಾನಿಗಳು ಇಲ್ಲ, ಅವ್ರು ಮಾಡ್ತಾರೆ ಈ ಸಲ, ಮನುಷ್ಯನ ಮೇಲೆ ತೆಗೆದುಕೊಂಡ್ಯಾರ, ನಿಶ್ಚಿತ